ಏನೇ ಅಮ್ಮಣಿ, ಊಟ ಮಾಡ್ದ ಅಲ್ಲೇನೆ? ಹ್ಞೂ ಅಕ್ಕ, ಊಟ ಇದೇ ತಾನೇ ಆಯ್ತು. ನೀವು? ನಾನು ಇದೇ ಊರಳೆ. ನನ್ನ ಹೆಸರು ಸರೋಜಾ ಅಂತನ. ನಿನ್ನ ಹೆಸರು ಊರ್ಮಿಳಾ ತಾನೆ? ಹೌದು ಅಕ್ಕ, ನನ್ನ ಹೆಸರು ಊರ್ಮಿಳಾ ಅಂತನ. ನಾವು ಹೊಸ್ದಾಗಿ ಬಂದಿದ್ವಿ ಈ ಊರಲ್ಲಿ. ನಮ್ಮ ಯಜಮಾನ್ರು ತುಂಬಾ ಶ್ರೀಮಂತರು. ಆದ್ರೆ ಅವ್ರ ಆಸ್ತಿ ಸ್ವಲ್ಪ ಏನೋ ಪ್ರಾಬ್ಲಮ್ ಅಲ್ಲಿ ಕೇಸ್ ಆಗಿದೆ ಅಂತೆ ಕೋರ್ಟಲ್ಲಿ. ಅದಕ್ಕೆ ಅಲ್ಲಿಗೆ ಓಡಾಡ್ತಾರೆ. ನಾನು ಒಬ್ಳೇ ಇದ್ದೀನಿ ಸದ್ಯ ಮನೇಲಿ. ಅಕ್ಕ, ನೀವು ಎಲ್ಲಿರೋದು? ನಿಮ್ಮ ಮನೆ? ನಮ್ದು ಇದೇ ಒಣಿಲಿ ಮೇಲಕ್ಕೆ ಮೂಲೆಗೈತೆ ಕಣಮ್ಮ. ಊಟ ಮಾಡ್ದ? ಹ್ಞೂ ಅಕ್ಕ, ಊಟ ಆಯ್ತು. ನಿಮ್ದು ಆಯ್ತಾ? ಏನ್ ಮಾಡಿದ್ರಿ ಅಡ್ಗೆ? ಉಪ್ಪಿಟ್ಟು ಮಾಡಿದ್ದೆ ಕಣಮ್ಮ. ನೀನೇನ್ ಮಾಡಿದ್ದೆ? ನಾನು ಪಲಾವ್ ಮಾಡಿದ್ದೆ ಆಂಟಿ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಇತ್ತು. ನಾನು ಅಷ್ಟು ತಿಂಡಿ ಅಡುಗೆ ಎಲ್ಲ ಮಾಡೋದು ಕಲ್ತಿಲ್ಲ. ಈಗೀಗ ಮದುವೆ ಆದ್ಮೇಲೆ ಕಲಿತಾ ಇದ್ದೀನಿ ಒಂದೊಂದೇ. ಹೌದಾ? ನಿನಗೆ ಆ ಜಯಮ್ಮನು ಮತ್ತೆ ಆ ಲಕ್ಷ್ಮಕ್ಕ ಎಲ್ಲ ಸೇರ್ಕೊಂಡು ತುಂಬಾ ಮೋಸ ಮಾಡಿದ್ದಾರೆ ಅಲ್ವಾ? ಹ್ಞೂ ಅಕ್ಕ, ನನ್ನ ಹತ್ರ ಇದ್ದಿದ್ದು ಅಡಿಕೆ ತೋಟ ಮತ್ತೆ 5 ಲಕ್ಷ ರೂಪಾಯಿ ದುಡ್ಡನ್ನ ದೆವ್ವ ಅಂತೇಳಿ ಎದುರಿಸ್ಬಿಟ್ಟು ಕಿತ್ಕೊಂಡಿದ್ದಾಳೆ ಅವಳು ಜಯಿ. ಅದಕ್ಕೆಲ್ಲ ಕಾರಣ ಆ ಲಕ್ಷ್ಮಕ್ಕ ಅಂಬಳು. ಅವಳೇ ಅಂತ ಇಂಥ ಐಡಿಯಾ ಎಲ್ಲ ಕೊಟ್ಟಿದ್ದು, ಮನೆ ಆಳ ಐಡಿಯಾನ. ಕಣಮ್ಮ, ಅವಳು ಸರಿ ಇಲ್ಲ ಲಕ್ಷ್ಮಕ್ಕ ಅಂಬಳು. ಈ ಜಯಮ್ಮನು ಮೊದ್ಲು ನನ್ನ ಜೊತೆಗೆ ಸೇರ್ಕೊಂಡು ಚೆನ್ನಾಗೇ ಇದ್ಲು. ಆ ಲಕ್ಷ್ಮಕ್ಕನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಈಗೀಗ ಅದೇ ನೀನು ಅವಳ ಗಂಡನಿಂದ ಬಿದ್ದಿದ್ದಲ್ಲ, ಅವಾಗಿಂದ ಲಕ್ಷ್ಮಕ್ಕನಿಂದ ಹೋಗ್ಯಾಳ ಅವಳು ಜಯಿ. ಸರಿ ಇಲ್ಲ ಅವಳು ಲಕ್ಷ್ಮಕ್ಕ ಅಂಬಳು. ಇಲ್ಲದ ಹಚ್ಚಿಕ್ತಾಳೆ, ಜಗಳ ತಂದಿಕ್ತಾಳೆ. ನೋಡಿ ಆಂಟಿ, ಆ ಜಯಮ್ಮನ ಗಂಡ ನನಗೆ ನಂಬಿಸ್ಬಿಟ್ಟು ಮೋಸ ಮಾಡಿ ನನ್ನ ಪ್ರೆಗ್ನೆಂಟ್ ಮಾಡ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ನೋಡ್ಕೊಂತೀನಿ ಅಂತ ಹೇಳಿ ನೋಡ್ಕೊಂಡ್ಲೇ ಇಲ್ಲ. ಅದಕ್ಕೆ ನನಗೆ ಸಿಟ್ಟು ಬಂತು. ರಾಜ್ ಹೆಂಗು ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರಿಗೂ ಮದ್ವೆ ಆಗಿರ್ಲಿಲ್ವಲ್ಲ, ಅದಕ್ಕೆ ಅವ್ರನ್ನೇ ಮದ್ವೆ ಆಗಿ ಇದೇ ಮನೇಲಿ ಇದೇ ಊರಲ್ಲೇ ಇರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇಲ್ಲೇ ಇದ್ದೀವಿ. ಬಾಡಿಗೆ ಮನೆ ತಗೊಂಡು ಅವ್ರ ಎದುರಿಗೇನೆ ನಾವು ಚೆನ್ನಾಗಿ ಬಾಳ್ಬೇಕು ಅಂತ ಹೇಳಿ ನಾವಿಲ್ದೇ ಇದೇ ಊರಲ್ಲೇ ಇದ್ದೀವಿ. ಸುಮ್ನಿರು. ಅದಕ್ಕೆ ಮತ್ತೀಗ ಆ ಜಯಿ ಗಂಡ ಓಡೋಗಿರೋದು ಮನೆ ಬಿಟ್ಟು. ಹೌದಕ್ಕ, ನನಗೂ ಗೊತ್ತಾಯ್ತು ಅವ್ನು ಓಡೋಗಿದ್ದಾನೆ ಕೋರಂಡ ಅಂತನ. ಅವಳು ನೆಟ್ಟಗಿದ್ದಿದ್ರೆ ಅವನ ಯಾಕೆ ಗಂಡ ಮನೆ ಬಿಟ್ಟು ಓಡೋಗನು? ಇಂಥ ಎಂತ ಇರೋದಕ್ಕೆ ಮತ್ತೀಗ ಅವಳ ಗಂಡ ನನ್ನಿಂದ ಓಡ್ ಬಂದಿದ್ದ. ಈಗ ಇನ್ ಯಾವಳಿಂದ ಓಡೋಗ್ಯವನು ಏನ್ ಕತ್ಯ? ಅದು ಸರಿ. ನಿಮ್ಮತ್ತೀಗ ಅವಳನ್ನ ಯಾವಾಗಿದ್ದಿದ್ರೆ ಅವನ ಯಾಕೆ ಮನೆ ಬಿಟ್ಟು ಓಡೋಗನು ಅಲ್ವೇ? ನಿನ್ನಿಂದ ಯಾಕೆ ಬಚ್ಚಿದ್ದ ಅವನು? ಹ್ಞೂ ಅಕ್ಕ, ಎಂತಿ ಸರಿ ಇಲ್ಲ ಅಂದ್ರೆ ಮತ್ತೀಗ ಗಂಡ ಇನ್ನೊಬ್ಬಳಿಂದ ಹೋಗೋದು. ಅವಳೇನ್ ಯಾವಾಗಿಲ್ಲ ಇನ್ನೊಬ್ಬರಿಗೆ ಬುದ್ಧಿ ಹೇಳಕ್ ಬಂದ್ಬಿಡ್ತಾಳೆ. ಯಾರ ಬಗ್ಗೆ ಮಾತಾಡ್ತಾ ಇದೀರ ನೀವಿಬ್ರು ಸೇರ್ಕೊಂಡು? ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವೇನ್ರಿ? ಕಂಡರ್ ಮನೆ ಸುದ್ದಿ ಮಾತಾಡ್ಕೊಂಡು ನಿಂತ್ಕಮಕ್ಕೆ. ಸರೋಜಿ, ನಿನ್ಗೇನೆ ಬೇಕು ನಮ್ಮ ಮನೆ ಸುದ್ದಿ ಕಟ್ಕೊಂಡು? ನಾವೇನು ನಿಮ್ಮ ಮನೆ ಸುದ್ದಿ ಮಾತಾಡ್ತಿರ್ಲಿಲ್ಲ ಕಣಮ್ಮ. ಹೋಗು. ಯಾರೋ ಗಂಡ ಎಂತಿ ಕಾಟ ತಾಳ್ಲಾರ್ದೇನೆ ಮನೆ ಬಿಟ್ಟು ಓಡಾಗ್ಯವನಂತೆ, ಅವ್ರ ಬಗ್ಗೆ ಮಾತಾಡ್ತಿದ್ವಿ ನಾವು. ನೀನ್ ಯಾಕೆ ಬತ್ತೀಯ? ಹೌದಲ್ವೇನೆ ಊರ್ಮಿಳಾ? ನಾವೇನೇನು ಜಯಮ್ಮನ ಗಂಡ ಓಡಾಗ್ಯವನಿ ಅಂತ ಮಾತಾಡ್ತಿದ್ವೇನಿ? ಇಲ್ಲ ಅಕ್ಕ. ಅಯ್ಯೋ, ಇವ್ರು ನೋಡು. ಅಲ್ಲ, ಅದೇನೋ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳಿ ಅಂತಂದ್ರೆ ಹೆಗ್ಲು ಮುಟ್ಕೊಂಡು ನೋಡಿದ್ರು ಅಂತೇಳಿ. ನಾವೇನೇ ಮಾತಾಡಿದ್ರು ಇವ್ರ ಮನೆ ಸುದ್ದಿನೇ ಮಾತಾಡ್ತೀವೇನೋ ಅಂತ ಹೇಳಿ ತಿಳ್ಕೊಂಡು ಬಂದ್ಬಿಡ್ತಾರೆ ಇಲ್ಲಿ. ಸುಮ್ನೆ ಹೋಗಕ್ ಹೇಳ್ರಿ ಅವ್ರಿಗೆ. ಅದೇನೋ ಗಾದೆ ಹೇಳ್ತಾರಲ್ಲ, ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾನ. ಹಂಗೆ ನೀವಿಬ್ರು ನಿಮ್ ಬಗ್ಗೆ ನಮಗ್ ಗೊತ್ತಿಲ್ವೇನ್ರಿ? ನೀವ್ ಮಾತಾಡ್ತಾ ಇದ್ದಿದ್ದು ನನ್ನ ಗಂಡ ಓಡೋಗಿದ್ದಾನೆ ಅಂತಾನೆ ಕಣಿ. ನನಗೆ ಗೊತ್ತೈತಿ. ಸುತ್ತಿ ಬಳಸಿ ನೀವು ಯಾರ್ ಬುಡಕ್ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಈ ಜಯಮ್ಮ ಅಂತಂದ್ರೆ ಸುಮ್ಮನೆ ಅಂತ್ಕೋಬೇಡ್ರಿ. ನನ್ನ ಗಂಡ ಹೋಗಿರ್ಬೋದು, ಅವನು ಹೆಂಗೆ ಮನಿಗ್ ಬತ್ತಾನೆ ಅಂತ ನೋಡ್ತಾ ಇರಿ. ಹೆಂಗ್ ಹುಡುಕಿ ಕರ್ಕೊಂಡ್ ಬರ್ತೀನಿ ಅಂತಾನ. ನಿಮ್ಮಂತ ಹೇತ್ಲಾಂಡಿಗಳೆಲ್ಲನ ಹೇಳ್ಬಿಟ್ರೆ ನನ್ನ ಗಂಡನ ಹುಡ್ಕಕ್ಕಾಗಲ್ಲ ಅನ್ಕೊಂಡಿದಿರೇನು? ಕಳ್ದೋಗಿದ್ರೆ ಹುಡುಕ್ಬೋದು. ಅವನೇನೆ ನಿನ್ ಕಾಟ ತಾಳ್ಲಾರ್ದೇನೆ ಮನೆ ಬಿಟ್ಟು ಹೋಗಿದೆ. ಇನ್ ಎಲ್ಲಿ ಅಂತ ಹುಡುಕ್ತೀಯ? ಅವ್ನ ಹೆಂಗ್ ಬರ್ತಾನೆ ಹೇಳಿ? ಅಲ್ವೇನೆ ಊರ್ಮಿಳಾ? ಹ್ಞೂ ಅಕ್ಕ, ಸರಿಯಾಗಿ ಹೇಳಿದ್ರಿ. ಇವಳು ನೆಟ್ಟಗಿದ್ದಿದ್ರೆ ಅವನ್ಯಾಕೆ ನನ್ನಿಂದೆ ಬರ್ತಾ ಇದ್ದ? ಈಗ ಯಾಕೆ ಓಡೋಗ್ತಿದ್ದ ಮನೆ ಬಿಟ್ಟು ಹೇಳ್ರಿ? ಹೊಲ ಮತ್ತೆ ದುಡ್ಡು ಎಲ್ಲನ ನನ್ನ ಹೆಸರಿಗೆ ಬರ್ದಿದ್ದ. ಯಾಕೆಂದ್ರೆ ಇವಳು ಸರಿ ಇಲ್ಲ ಅಂಬದು ಅವಳ ಗಂಡಗೂ ಗೊತ್ತಾಗಿತ್ತು. ಹಂಗಿದ್ಮೇಲೆ ಅವನೆಲ್ಲಿಂದ ಬರ್ತಾನೆ? ಇನ್ ಯಾವಳ ಹಿಂದೆ ಓಡಾಗ್ಯವನೋ ಏನ್ ಕತ್ಯ? ಸರೋಜಿ, ಮಾಡಕ್ ಕೆಲ್ಸ ಇಲ್ವಾ ನಿನ್ಗೆ? ಇವಳ ಜೊತೆಗೆ ಸೇರ್ಕೊಂಡು ಏನ್ ಹಿಂಗ್ ಮಾತಾಡ್ತಾ ಇದ್ಯಲ್ಲ? ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿನ್ಗೆ? ಎಷ್ಟು ಗುದ್ರುನು ನೀನ್ ಒಂದಿಷ್ಟು ಬುದ್ಧಿ ಇಲ್ವಲ್ಲಿ? ಈಗ ಇವಳ ಜೊತೆಗೆ ಸೇರ್ಕೊಂಡು ಜಯಮ್ಮನ್ನ ಆಡ್ಕೆ ಮಕ್ ಬಂದಿದ್ಯಾ ಇಲ್ಲಿ? ಹೋಗೆ ಸುಮ್ಮನ. ಊರ್ಮಿಳಾ, ಇವಳ ಜೊತೆಗೆ ಸೇರ್ಬೇಡ. ಇವಳು ಮನಿ ಹಾಳು ಮಾಡ್ಬಿಡ್ತಾಳೆ ನೋಡು. ಈ ಜಯಮ್ಮ ಇವಳ ಜೊತೆಗೆ ಸೇರಿ ನಿಮ್ಮತ್ತೀಗ ಕೆಟ್ಟ ಮೆಟ್ಟಿಡ್ದಿದ್ಲು. ಆಮೇಲೆ ಒಳ್ಳೆ ಬುದ್ಧಿ ಬಂದ ಮೇಲೆ ನಮ್ ಜೊತೆಗೆ ಬಂದಿರೋದು. ನೀನು ಹಂಗೆ ಹಾಳಾಗೋಗ್ತೀಯ ಇವಳ ಜೊತೆಗೆ ಸೇರ್ಕೊಂಡ್ರೆ. ಅದೇ ಅನ್ಕೊಂತಿದ್ದೆ. ಇದೇನಿದು ಸುಮ್ನೆ ನಿಂತೇಳಲ್ಲ, ಇಷ್ಟೊತ್ತಿಗೆ ಬಾಯಿ ಬೆಳ್ಕೋಬೇಕಾಗಿತ್ತಲ್ಲ ಈ ಲಕ್ಷ್ಮಿ ಅಂತಾನ. ಕೊನೆಗೂ ಬಾಯಿ ಬಿಟ್ಟೇ ಬಿಟ್ಟಲ್ಲ. ಎಲ್ಲಿ ಏನೇನ್ ಹಿಡಿದ್ರು ನಂದೊಂದು ಎಲ್ಲಿ ಕ್ಲಿ ಅಂತ ಹೇಳಿ ಮಧ್ಯದಾಗೆ ಮೂಗ್ ತೂರ್ಸಕ್ ಬಂದ್ಬಿಡ್ತೀಯಲ್ಲ. ಈ ಊರಿಗೆ ನಾನು ಒಬ್ಳೇ ಪದ್ಮಾವತಿ ಅಮ್ಮಂಗೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನಾವೇನು ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ. ಬಂದ್ಬಿಟ್ಲು ಇಲ್ಲಿ ಇವಳು. ಜಯಮ್ಮ ನನ್ ಜೊತೆಗಿದ್ದಾಗ್ಲೇ ಚೆನ್ನಾಗಿದ್ದಿದ್ದು. ನಿಮ್ ಜೊತೆಗೆ ಸೇರ್ಕೊಂಡ್ಮೇಲೆ ಮತ್ತೀಗ ಅವಳ ಗಂಡ ಅವರಿಂದ ಇವರಿಂದ ಅಂತ ಹೇಳಿ ಸುತ್ತಾಡ್ತಾ ಇರೋದು. ಈ ಜಯಿಗೆ ಅದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಅದಕ್ಕೆ ಮತ್ತೀಗ ಈಗ ಓಡೋಗಿರೋದು. ಇವ್ರ ಜೊತೆಗೆ ಸೇರ್ಕೊಂಡು ಗಂಡಿಗೆ ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ದಂಗೆ ನಡೆಸ್ಕೊಂತಾಳೆ ಈ ಅಮ್ಮ. ಅದಕ್ಕೆ ಮತ್ತೀಗ ಗಂಡ ನನ್ ಜೊತೆಗೆ ಬಂದಿದ್ದ, ನಾನು ಇನ್ನೊಬ್ಬನ ಮದುವೆ ಆಗಿದ್ಕೆ ಈಗ ಇನ್ನೊಬ್ಬಳಿಂದ ಓಡೋಗ್ಯಾವನೆ ಅಷ್ಟೇ. ಅದಕ್ಕೆ ಇವರು ಹುಡ್ಕಾಡ್ತಾ ಇದ್ದಾರೆ. ಹುಡ್ಕಾಡ್ಬಿಟ್ರೆ ಸಿಕ್ಬಿಡ್ತಾನ ಅವನೇನ್ ಸಣ್ಣ ಪಾಪ ನೋಡು. ಸಿಗಾಕಿ ಇಲ್ಲೆಲ್ಲಾದ್ರೂ ಆಟ ಆಡ್ಕೊಂಡಿರ್ತಾರೆ ಮಕ್ಕಿ. ಊರ್ಮಿಳಾ, ಬಾಯಿ ಮುಚ್ಚು. ನಮಗೂ ಗೊತ್ತೈತಿ
ಕಳ್ದೋಗಿರೋದ್ನ ಹೆಂಗ್ ಹುಡುಕ್ಬೇಕು ಅಂತಾನೆ. ನಾವೇನೇನು ಇಲ್ಲೇನು ಸಣ್ಣ ಹುಡುಗರು ಕಾಯ್ದಾರೆ ಎಂಬಂಗೆ ಹುಡುಕಾಡ್ತಾ ಇಲ್ಲ. ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ. ಎಲ್ಲಿಗೆ ಹೋಗ್ಯಾರ ಎಂಬುದ ಪತ್ತೆ ಹಚ್ಚಿ ಅವ್ರು ಕರ್ಕೊಂಡು ಬಂದೇ ಬತ್ತಿ ಅಂತ ಹೇಳಿ ಹೇಳಿದಾರೆ. ಕಂಪ್ಲೇಂಟ್ ಕೊಟ್ಟೆ ಇಡ್ಕೇನೆ ಪೊಲೀಸ್ನವ್ರು ಹುಡುಕ್ತಾರೆ ಅಂತ ತಿಳ್ಕೊಂಡಿದ್ದೀರಿ ನಿಮ್ 3 ಜನನು? ಹಂಗೇನ ತಿಳ್ಕೊಂಡ್ರೆ ನಿಮ್ಮತ್ತ ದಡ್ರಿ ಯಾರು ಇಲ್ಲ ಅಂತಾನೆ ಅರ್ಥ. ಇನ್ನೊಂದು ವಾರ ಅಲ್ಲ, ಇನ್ನೊಂದು ತಿಂಗಳಾದ್ರೂ ಬರಲ್ಲ ನಿನ್ ಗಂಡ. ಹೋಗು ಹೋಗು. ಏಯ್, ಆ ಪೊಲೀಸ್ನವರು ಹುಡುಕ್ತಾರೆ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಜಯಮ್ಮನ ಗಂಡನ ಎಲ್ಲಿದ್ರು ಕರ್ಕೊಂಬರೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಹೇಳಿದಾರೆ. ಓಹೋ, ಇವಳೇನು ಇಂಗ್ಲೆಂಡ್ ರಾಣಿ ಎಲಿಜೆ ಬತ್ ನೋಡು. ಇವಳು ಹೇಳ್ದೆ ಹೇಳ್ತೇನೆ ಅವ್ರು ಹುಡುಕೊಟ್ಬಿಡ್ತಾರೆ. ಹೋಗೆ ಹೋಗೆ. ಬದ್ನೆಕಾಯಿ ಮುಕ್ದಾಳೆ ಬಂದ್ಬಿಟ್ಲಿ ಇಲ್ಲಿ ನಾನ್ ತಕ್ಕೆ. ಹಂದಿ ಮುಕ್ದಾಳೆ ಏನು ಇಲ್ಲ ನೋಡು. ನಿನ್ ಸಿಟ್ರೇಕ್ಸಿರೆ ಮಕ್ಕೆ ಹೊಡೆದ್ಬಿಡ್ತೀನಿ. ಓಹೋ, ಬದ್ನೆಕಾಯಿ ಮುಕ್ದಾಳಂತೆ, ಬದ್ನೆಕಾಯಿ ಮುಕ್ದಾಳು. ಹಂದಿ ಮಕ್ಕಳಾಳೆ, ಹಂದಿ ಮಕ್ಕ ಇದ್ದಂಗೈತೆ. ಹೋಗಿ ನೋಡ್ಕೆ ಹೋಗು ಮೊದ್ಲು ಕನ್ನಡ ನಿನ್ ಮಕ್ಕಳ. ಇನ್ನೊಬ್ರು ಸುದ್ದಿ ಮಾತಾಡಕ್ಕೂ ಮೊದ್ಲು ಜಯಮ್ಮ ಈ ಹಂದಿಗಳ್ತಾಗ ಏನ್ ಮಾತಾಡ್ತೀಯ ನಡಿಗೆ. ನೀನೇನು ಎದ್ರಕಮ್ಮಕ್ ಹೋಗ್ಬೇಡ. ನಿನ್ ಗಂಡ ಎಲ್ಲೇ ಇದ್ರಿ ಇನ್ನೊಂದು ವಾರಕ್ಕೆ ಬಂದೇ ಬತ್ತಾನೆ. ಸರೋಜಿ, ನಿನ್ಗೇನೋ ಗ್ರಾಚಾರ. ನನ್ ಸುದ್ದಿಗೆ ಬಂದ್ರೆ ಏನು ಇಲ್ಲ ನೋಡು. ಯಾಕಂತ ತಕೊಂಡ್ ಬಡಿತೀನಿ. ಮುಚ್ಕೊಂಡಿದ್ದೆ ಸರಿ. ನಾನೇನು ನಿಂತ ಮಾತಾಡ್ತಿಲ್ಲ ಕಣೆ. ಆ ಊರ್ ಮೇಲೆ ಅಂತಾಗೂ ಜಯಮ್ಮಂತಾಗೂ ಮಾತಾಡ್ತಾ ಇದ್ದೀನಿ. ಮುಚ್ಕೊಂಡಿರು. ನಿನ್ಗೆ ಯಾಕೆ ಬೇಕು ನನ್ ಸುದ್ದಿ? ನಾನು ಏನಾದ್ರೂ ಮಾತಾಡ್ತೀನಿ. ಹೋಗಮ್ಮ, ಏನಾದ್ರೂ ಮಾತಾಡ್ಕೆ ಹೋಗು. ನೀನು ಮಾತು ಕೇಳಿ ಆ ಜಯಮ್ಮನ್ ಸಂಸಾರನೇ ಹಾಳು ಮಾಡ್ಕೊಂತ ಇದ್ದಾಳೆ. ಹೋಗು ಹೋಗು. ಇನ್ನೆಷ್ಟು ಸಂಸಾರ ಹೊಡಿತೀಯೋ ಏನ್ ಕತ್ತೀಯೋ ನೀನು. ಬಿಡೆ ಲಕ್ಷ್ಮಿ. ಲಕ್ಷ್ಮಿ, ಕೂದ್ಲು ಬಿಡ್ತೀಯೋ ಇಲ್ವೋ? ನಿನ್ಗೊಬ್ಳಿಗೆ ಅಲ್ಲ ಕೈ ಇರೋದು, ನನಗೂ ಇದಾವೆ. ತಿರುಗಿಸು ಹೊಡೆದ ಏನು ಇಲ್ಲ. ತಿರ್ಗ ಎದ್ದಾಳಲ್ಲ ನೀನು. ತೆಗ್ಗೆ ಮುಚ್ಕೊಂಡು ಕೈಯ ಬಿಟ್ಟು ಬಾರಿ ಲಕ್ಷ್ಮಕ್ಕ. ಅವಳ ಸುದ್ದಿಗೆ ಏನು ಹೋಗ್ತೀಯ? ಮನೆ ಹಾಳಿ ಅವಳು. ಈ ಊರ್ ಮಿಳಂಗೆ ಆ ಸರೋಜಿ ಬಗ್ಗೆ ಇನ್ನು ಗೊತ್ತಿಲ್ಲ. ಇವಳ ಸಂಸಾರನ ಹಾಳು ಮಾಡಿದಾಗ ಗೊತ್ತಾಗುತ್ತೆ. ಬಾ ಸುಮ್ಮನೆ ಕೊಚ್ಚ ಕಲ್ಲಾಕಿ ನೀನ್ ಯಾಕೆ ಸಿಡಿಸ್ಕೊಂತೀಯ? ಇನ್ನೊಂದ್ಸಲ ನನ್ ಸುದ್ದಿ ಏನಾದ್ರು ಮಾತಾಡಿದ್ರೆ ಅಷ್ಟೇನೆ. ಈ ಊರಾಗೆ ಇರಬಾರ್ದು. ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹೋಗೆ ಹೋಗೆ ಕಂಡಿದ್ದೀನಿ. ಏನು ಈ ಊರು ನಿಮ್ಮ ಅಪ್ಪಯಿಂದ ನೋಡು ಎತ್ತಂಗಡಿ ಮಾಡಿಸ್ತಾಳಂತೆ. ಮಾಡ್ಸಿ ನೋಡೋಣ. ಮಾಡ್ತೀನಿ, ನೋಡ್ತಾ ಇರು. ಒಂದಲ್ಲ ಒಂದ್ ದಿವಸ ನೀನ್ ಹಿಂಗೆ ಮಾಡ್ತಾ ಇರು. ಯಾವ್ದ್ರಾಗಾದ್ರೂ ಒಂದ್ರಾಗ ಸರಿಯಾ ಸಿಗಾಕೆಂತೀಯ. ಅವಾಗ ಐತೆ ನಿನ್ಗೆ. ಬಾರೆ ಲಕ್ಷ್ಮಕ್ಕ ಸುಮ್ನ. ಅವೆರಡು ನಾಯಿಗಳು ಸುದ್ದಿ ಬೇಡ. ಎಷ್ಟು ದಿಮಾಕ್ ನೋಡು. ಅಜಯ್ಗುನು ಲಕ್ಷ್ಮಿಗುನು. ಆದ್ರೆ ಅವ್ರಿಬ್ರ ಜೊತೆಗೆ ಇವಳಬ್ಳು ಸೋಡಾ ಬುಡ್ಡಿ. ಹೋಗ್ಲಿ ಬಿಡಕ್ಕ, ಅವ್ರ ಬಗ್ಗೆ ಯಾಕೆ ಚಿಂತೆ. ಬಾ, ನಾವಿಬ್ರು ಒಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ. ಸರಿ ನಡಿಯಮ್ಮ. ಎಷ್ಟು ದಿಮಾಕಿಂದ ಮಾತಾಡ್ತಾರೆ ನೋಡು ಆ ಸರೋಜಿನಿ ಆ ಊರ್ ಮೇಳನು ಸೇರ್ಕೊಂಡು. ಸ್ಮಕ್ಕ, ಏನಾದ್ರೂ ಅವ್ರು ಹೇಳ್ದಂಗೆನೆ ನನ್ ಗಂಡ ಏನಾದ್ರೂ ಬರ್ದಂಗಿದ್ರೆ ಏನೇ ಮಾಡೋದು? ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಬಿಡೆ. ಎಷ್ಟ್ ದಿನ ಅಂತ ಹೇಳಿ ನಿನ್ ಗಂಡ ಹೊರಗಿರ್ತಾನೆ ಹೇಳು? ಒಂದಲ್ಲ ಒಂದ್ ದಿವಸ ಬಂದೇ ಬರ್ಬೇಕು ಈ ಮನೆಗೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ಹುಡುಕಿ ಕರ್ಕೊಂಬರ್ತಾರೆ. ಸುಮ್ನೆ ಇರು. ಒಂದ್ ವೇಳೆ ಏನಾದ್ರೂ ಊರ್ಮಿಳ ಏನಾದ್ರೂ ನಿನ್ ಗಂಡನ್ ಕಿಡ್ನಾಪ್ ಮಾಡ್ಸಿರ್ಬೋದಿದ್ದೇನೆ. ಎದಿಸಿ ಅಡಿಕೆ ತೋಟ ಮತ್ತೆ ದುಡ್ಡು ಎಲ್ಲ ವಾಪಸ್ ಇಸ್ಕೊಂಡ್ರು ಅಂತನ? ಹಂಗೆಲ್ಲ ಏನು ಆಗಿರಲ್ಲ. ಮತ್ತೆ ಚೀಟಿ ಹೆಂಗ್ ಬರುತ್ತೆ? ಚೀಟಿನೇ ಈ ಗಂಡ ಅವಳ ಗಂಡನೇ ತಾನೇ ಬರ್ದಿಕ್ ಹೋಗಿರೋದು. ಗಂಡನೇನೆ ಬರ್ದಿರೋದು. ಅದನ್ನ ಚೀಟಿ ನಾನು ನೋಡ್ದೇನೆ ಜಯಮ್ಮ. ಅಕ್ಷರ ನಿನ್ ಗಂಡವೇನೆ. ಅಯ್ಯೋ, ನನ್ ಗಂಡ ಹೆಂಗ್ ಬರಿತಾನೆ ಅಂತ ನನಗೇನೇ ಗೊತ್ತು. ಬರ್ದಿರೋದ ನಾನು ಎಂದು ನೋಡೇ ಇಲ್ಲಮ್ಮ. ನೋಡಿಲ್ಲ? ಯಾತು ಏನೋ ಪತ್ರ ಗಿತ್ರ ಬರ್ದಿರೋದು ಇಲ್ಲ ಯಾತನ ಅರ್ಜಿ ಬರೆಯೋದು ಯಾತ ನೋಡಿಲ್ವೇ? ಇಲ್ಲ ಕಣೆ, ನಮ್ಮ ಯಪ್ಪು ಅಂತವ್ ಯಾತ್ರ ಅರ್ಜಿ ಪರ್ಜಿ ಬರೆಯೋದು ಗೊತ್ತಾಗಲ್ಲ. ಅದಕ್ಕೆ ಅಲ್ಲಿ ಯಾವ್ದಾದ್ರು ಕಾಲೇಜ್ ಹುಡುಗರು ತಕ ಹೋಗಿ ಬರೆಸ್ಕೊಂಬರುತ್ತೆ ಯಾತಾದ್ರೂ ಅರ್ಜಿ ಪರ್ಜಿ ಬರಿಬೇಕು ಅಂತಂದ್ರೆ. ಹಂಗೆಲ್ಲ ಏನು ಇಲ್ಲ. ಸುಮ್ಮನೆ ಭಾಗ್ಯಮ್ಮ. ಅವಳಿಗೆ ಕಿಡ್ನಾಪ್ ಮಾಡಿಸೋವಷ್ಟು ಅಷ್ಟೊಂದು ಧೈರ್ಯ ಆಯ್ತಾ ಊರ್ಮಿಗೆ? ಏನೋ ಕಣೆ, ಇದ್ರೂ ಇರ್ಬೋದು. ಆ ರಾಜ ಬೇರೆ ಸರಿ ಇಲ್ಲ. ಅವನು ಅವಳು ಸೇರ್ಕೊಂಡು ಏನಾದ್ರು ಕಿಡ್ನಾಪ್ ಮಾಡ್ಸಿರ್ಬೋದು ಅನ್ಸುತ್ತೆ. ಆ ರಾಜನ ಆಸ್ತಿ ಏನೋ ಅವನಿಗೆ ಬರಲ್ವಂತೆ. ಏನೋ ಕೋರ್ಟ್ನಾಗ ಹಾಕ್ಯವ್ರಂತೆ ಅವ್ರ ರಾಣ್ ತಮ್ಗಳು ಯಾರನ. ಅದಕ್ಕೇನೆ ಏನಾದ್ರು ಹಿಂಗ್ ಮಾಡಿರ್ಬೋದು. ಮತ್ತೆ ಆಸ್ತಿನ ಮತ್ತೆ ಗಿಟ್ಕೋಬೇಕು ಅಂತಾನ. ಎಲ್ಲ ಏನು ಆಗಿರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀವಲ್ಲ ಈಗ. ನೋಡೋಣ ಇರು, ಅವ್ರು ತನಿಖೆ ಮಾಡ್ತಾರೆ ಅದೇನಾಗೈತಿ ಅಂತಾನ. ಸರಿ ಬರ್ರಿ, ಕಾಪಿ ನನ್ನ ಕಾಸ್ತಿನಿ ಕುಡ್ದೋಗಿರಂತೆ. ಕಾಪಿ ಬೇಡ ಏನು ಬೇಡ ಕಣೆ ಜಯಮ್ಮ, ಹೋಗ್ಬೇಕು. ನಮ್ಗೂ ಟೈಮ್ ಆತು, ಎಷ್ಟೋ ಹೊತ್ತಾತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋ ಅಷ್ಟಲ್ಲಿ ಹೋಗ್ತೀವಿ. ಕಣೆ ಜಯಮ್ಮ, ಹೋಗ್ತೀವಿ. ನೀನೇನು ಎದ್ರಕಮಕ್ ಹೋಗ್ಬೇಡ. ಪೊಲೀಸ್ನರೆಲ್ಲ ಹುಡುಕೊಡ್ತಾರೆ. ಸರಿ ಆತಮ್ಮ. ಆದಷ್ಟು ಬೇಗ ನನ್ನ ಗಂಡ ಮನೆಗೆ ಬಂದ್ರೆ ಸಾಕು ಅಮ್ಮಂಗಾಗೈತಿ. ಹೋಗ್ರಿ.